ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಏನಪ್ಪ ಇದು ಇನ್ನು ಬಿಗ್ ಬಾಸ್ ಸ್ಟಾರ್ಟೇ ಆಗಿಲ್ಲ, ಅವಾಗ್ಲೇನೆ ಕಾಪಿ ರೈಟ್ ಬರುತ್ತೆ, ಹುಷಾರಾಗಿರಿ ಅಂತೇಳಿ ಹಾಕೊಂಡಿದೀನಿ ಅಂತ ನೋಡ್ತಿದ್ದೀರಾ. ಹೌದು, ಇನ್ನೇನು ಶುರುವಾಗುತ್ತೆ, ಅನೌನ್ಸ್ಮೆಂಟ್ ಕೂಡ ಆಗಿದೆ, ಎಲ್ರಿಗೂ ಗೊತ್ತೇ ಇರುತ್ತೆ. ಇನ್ನು ಬಿಗ್ ಬಾಸ್ ಬರೋದಕ್ಕೂ ಕಾಪಿ ರೈಟ್ ಬರೋದಕ್ಕೂ ಸಂಬಂಧ ಏನು ಅಂತಂದ್ರೆ ಸಂಬಂಧ ಇದೆ, ಎಲ್ಲದಕ್ಕೂ ಸಂಬಂಧ ಇದೆ. ಇದು ಆಲ್ರೆಡಿ ಒಂದು ಚಾನಲ್ಗೆ ಆಗಿರೋದ್ರಿಂದಾನೇ, ಅದು ಲಾಸ್ಟ್ ಟೈಮ್ ಬಿಗ್ ಬಾಸ್ ಟೈಮಲ್ಲಿ ಆಗಿರೋದ್ರಿಂದಾನೇ ನಾನು ಇವತ್ತು ಈ ವಿಷಯನ ತಗೊಂಡು ಮಾತಾಡ್ತಾ ಇರೋದು. ಈ ಸಲ ಬಿಗ್ ಬಾಸ್ಗೆ ಮುಂಚೆನೆ ಹೇಳಿ ಎಚ್ಚರಿಕೆ ಕೊಡೋಣ ಅಂತ ಅಂದ್ಬಿಟ್ಟು, ಏನಾದರೂ ಆ ಥರ ಮಿಸ್ಟೇಕ್ಗಳನ್ನ ಮಾಡಿ ನೀವು ಚಾನಲ್ಗಳನ್ನ ಕಳ್ಕೊಳ್ಳೋ ಥರ ಮಾಡ್ಕೊಬೇಡಿ ಅನ್ನೋದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆಯ್ತಾ. ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅವ್ರ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು, ನೀವು ಏನು ಮಿಸ್ಟೇಕ್ನ ಮಾಡಬಾರ್ದು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಆಯ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಕಮೆಂಟ್ ಮಾಡಿ. ಓಕೆ, ಇನ್ನು ವಿಷಯಕ್ಕೆ ಬಂದ್ಬಿಡೋಣ. ಬಿಗ್ ಬಾಸ್ ಶುರುವಾಗ್ತಿದೆ, ಕಾಪಿ ರೈಟ್ ಬರುತ್ತೆ, ಹುಷಾರಾಗಿರಿ ಅಂತ ಹೇಳಿದ್ದೀನಿ. ಯಾಕೆ ಅಂತಂದ್ರೆ ಲಾಸ್ಟ್ ಬಿಗ್ ಬಾಸ್ ಏನು ನಡೀತು ಅಲ್ಲ, ಆ ಟೈಮಲ್ಲಿ ಒಬ್ರು ಚಾನಲ್, ಅದು ನನ್ನ ಫ್ರೆಂಡೇನೇನೆ, ನನಗೆ ಯೂಟ್ಯೂಬಲ್ಲಿ ಫಸ್ಟ್ ಫ್ರೆಂಡ್ ಆದವ್ರು ಅವರೇನೇನೆ. ಅವರ ಚಾನಲಲ್ಲಿ ಸ್ಟಾರ್ಟಿಂಗಲ್ಲಿ ಅವರಿಗೆ ಸಬ್ಸ್ಕ್ರೈಬ್ ಕಮ್ಮಿ ಇದ್ರು, ವ್ಯೂಸ್ ಕೂಡ ಬರ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಅವ್ರ ಸಬ್ಸ್ಕ್ರೈಬು 1000 ಮೇಲೇನೆ ಇದ್ರು, ಆದರೂ ಕೂಡ ಅವ್ರಿಗೆ ಚಾನಲ್ ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇರಲಿಲ್ಲ. ಯಾಕೆ ಅಂತ ಕೇಳಿದಕ್ಕೆ ಅವರು ಆ ಸಬ್ಸ್ಕ್ರೈಬರ್ನ ಏನೋ ದುಡ್ಡು ಕೊಟ್ಟು ತಗೊಂಡಿದ್ದೆ ಅಂತ ಹೇಳಿದ್ರು. ಓಕೆ, ಅದಾದ್ಮೇಲೆ ಕಂಟೆಂಟ್ಗಳನ್ನ ಮಾಡಿ ನೀವು ಆಗತ್ತೆ ಅಂತ ಹೇಳಿದ್ದೆ, ಮಾಡ್ತಾ ಇದ್ರು. ಅವಾಗ ನಾ ಇನ್ನೂ ಯೂಟ್ಯೂಬ್ ಬಗ್ಗೆ ಯಾವುದೇ ವಿಡಿಯೋಗಳನ್ನ ಮಾಡ್ತಾ ಇರಲಿಲ್ಲ, ಯಾವುದೇ ಟಿಪ್ಸ್ಗಳನ್ನ ನಾನು ಹೇಳ್ತಾ ಇರಲಿಲ್ಲ. ಅವಾಗ ನಂದಿನ್ನೂ ವ್ಲಾಗ್ ಚಾನಲೇ ಆಗಿತ್ತು. ಆ ಟೈಮಲ್ಲೇನೆ, ಅದು ಸ್ಟಾರ್ಟಿಂಗ್ ಇಂದಾನೆ ಅವ್ರ ಫ್ರೆಂಡ್ ಆಗಿದ್ದಲ್ವಾ, ಹಂಗಾಗಿ ಯಾವಾಗಲೂ ಮಾತಾಡ್ತಾ ಇದ್ವಿ, ಯಾವಾಗಲೂ ಅವರು ಹೇಳ್ತಿದ್ರು ಅವ್ರ ಚಾನಲಲ್ಲಿ ಏನೇನು ಆಗ್ತಿರುತ್ತೆ ಅಂತ ಅಂದ್ಬಿಟ್ಟು. ಆ ಟೈಮಲ್ಲಿ ಅವರಿಗೆ ಏನೋ ವ್ಯೂಸ್ ಕೂಡ ಬರ್ತಾ ಇರಲಿಲ್ಲ, ಜೊತೆನಲ್ಲಿ ಸಬ್ಸ್ಕ್ರೈಬ್ ಕೂಡ ಕಮ್ಮಿ ಇತ್ತು. ಓಕೆ, ಹಂಗೂ ಹಿಂಗೂ ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತಲ್ಲ, ಆ ಟೈಮಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಬಿಗ್ ಬಾಸ್ ಸ್ಟಾರ್ಟ್ ಆದಾಗಲೂ ಕೂಡ ಅವ್ರು ಏನು ಮಾಡಬೇಕು ಅಂತ ಮಾಡಿದ್ದಲ್ಲ, ಅದು ಸುಮ್ಮನೆ ನೋಡೋಣ ಅಂತ ಅಂದ್ಬಿಟ್ಟು ಒಂದು ದಿನ ಬಿಗ್ ಬಾಸ್ ನಡೀತಾ ಇರೋವಾಗ್ಲೇನೆ, ಅಂದರೆ ಡೈರೆಕ್ಟಾಗಿ ಟಿ ವಿನಲ್ಲಿ ತೋರಿಸ್ಕೊಂಡು ಲೈವ್ ಮಾಡಿದ್ದು. ಲೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ್ಲೂ ಕೂಡ ಅವ್ರಿಗೆ ಅಷ್ಟು ಜನ ಬರ್ತಾ ಇರಲಿಲ್ಲ. ಒಂದು 70-80 ವ್ಯೂಸ್ ಬಂದ್ರೇನೆ ಹೆಚ್ಚು ಲೈವ್ಗೆ, ಆ ಥರ ಇತ್ತು. ಅಂಥ ಪರಿಸ್ಥಿತಿನಲ್ಲಿ ಬಿಗ್ ಬಾಸ್ ಶುರು ಆದಾಗ ಅವರು ಬಿಗ್ ಬಾಸ್ನ ಆ ಕಂಟೆಂಟ್ನ ತಗೊಂಡು, ಅಂದರೆ ಲೈವಲ್ಲಿ ಡೈರೆಕ್ಟಾಗಿ ಲೈವಲ್ಲಿ ಟಿ ವಿನಲ್ಲಿ ಬರ್ತಾ ಇರೋ ಶೋನ ಹಂಗೆ ಅವಾಗವಾಗ ಕ್ಲಿಪ್ಪಿಂಗ್ಸ್ ತೋರಿಸಿರೋದು. ಆ ಥರ ತೋರಿಸ್ದಾಗ್ಲೂ ನಾನು ಒಂದು 2-3 ಸಲ ನೋಡಿದಾಗ್ಲೂ ಹೇಳಿದ್ದೀನಿ ಅವ್ರಿಗೆ, ಈ ಥರ ತೋರಿಸ್ತಿದ್ದೀರಾ, ಕಾಪಿ ರೈಟ್ ಬರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು. ನೋಡೋಣ, ಇನ್ನೂ ಬಂದಿಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು. ಏನದನ್ನ ಹಾಕಿದ ತಕ್ಷಣನೇ ವ್ಯೂಸ್ಗೇನು ಇದೇ ಇರಲಿಲ್ಲ, ಸಿಕ್ಕಾಬಟ್ಟೆ ವೈರಲ್ ಆಗೋಯ್ತು ಲೈವ್. ಅದು ಒಂದೊಂದು ಸಲಿಗೆ ಒಂದೊಂದು ಲೈವ್ಗಳಿಗೆ ಅವ್ರಿಗೆ 1 ಅವರ್ 2 ಅವರ್ ಲೈವ್ 1 ಅವರ್ 1.5 ಅವರ್ ಅಷ್ಟು ಜಾಸ್ತಿನೂ ಮಾಡ್ತಿರ್ಲಿಲ್ಲ. ಅಷ್ಟಕ್ಕೆ ಅವ್ರಿಗೆ 70K 80K 1 ಲ್ಯಾಕ್ವರೆಗೂ ಹೋಗಿದೆ, ಇನ್ನೂ ಜಾಸ್ತಿ 1 ಲ್ಯಾಕ್ ಮೀರಿ ಕೂಡ ಹೋಗಿದೆ ವ್ಯೂಸು. ಅಷ್ಟು ವೈರಲ್ ಆಗ್ಬಿಡ್ತು ಒಂದೇ ಸಲಿಗೆ. ಅವ್ರಿಗೆ ಸಬ್ಸ್ಕ್ರೈಬ್ ಕೂಡ ಎಷ್ಟು 1000 ಸಮಥಿಂಗ್ ಎಷ್ಟೋ ಇತ್ತು, ಒಂದೇ ಸಲಿಗೆ 3500 ಅಷ್ಟು ಸಬ್ಸ್ಕ್ರೈಬ್ ಆಗೋದ್ರು. ಮಾನಿಟೈಸೇ ಆಗದೆ ಅವ್ರಿಗೆ ಜಾಯಿನ್ ಬಟನ್ ಕೂಡ ಬಂದ್ಬಿಟ್ಟಿತ್ತು. ನನಗೆ ಕನ್ಫ್ಯೂಷನ್ ಆಗೋಯ್ತು, ಇದೇನಿದು ಹಿಂಗಾಯ್ತಲ್ಲ ಅಂತ ಅಂದ್ಬಿಟ್ಟು ಕೇಳಿದೆ ನಾನು, ಇನ್ನೇನು ಮಾನಿಟೈಸು ಆಗೋಯ್ತಾ ನಿಮ್ಮದು ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರು ಮಾನಿಟೈಸಿಗೆ ಬೇಕಾಗಿರೋ ವಾಚ್ ಅವರ್ ಕೂಡ ಫುಲ್ ಕಂಪ್ಲೀಟೇ ಆಗೋಗಿತ್ತು, ಫುಲ್ ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ಆಗಿತ್ತು. ಆದರೆ ಆ ಟೈಮಲ್ಲಿ ಅವರಿಗೆ ಒಂದೇ ಸಲ ಹಾಕಿದ್ರು ಕಾಪಿರೈಟ್ ಸ್ಟ್ರೈಕ್ಗಳನ್ನ. ಮಧ್ಯದಲ್ಲಿ ಕಾಪಿರೈಟ್ ಬರ್ತಾ ಇತ್ತು ಡೈರೆಕ್ಟಾಗಿ. ಈಗ ಲೈವ್ ಮಾಡೋ ಟೈಮಲ್ಲೇನೆ, ಲೈವ್ ಮುಗಿತಿದ್ದಂಗೆನೆ ಅದು ಪಬ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಕಾಪಿರೈಟ್ ಬಂದ್ಬಿಡುತ್ತೆ. ಆ ಥರ ಬಂದಾಗ ಅವ್ರು ಏನು ಮಾಡ್ತಿದ್ರು ಅಂದರೆ, ಅದೇನು ಪಾರ್ಟ್ ಇತ್ತು ಅದನ್ನ ಟ್ರಿಮ್ ಮಾಡಿ ಹಾಕ್ತಾ ಇದ್ರು ಆಯ್ತಾ, ಟ್ರಿಮ್ ಮಾಡಿಬಿಟ್ಟು ಪಬ್ಲಿಕ್ಗೆ ಹಾಕ್ತಾ ಇದ್ರು. ಆದರೆ ಅದಾದಮೇಲೆ ಒಂದೇ ಸರಿ ಅದೇನು ಕ್ರೈಟೇರಿಯಾ ಎಲ್ಲ ಕಂಪ್ಲೀಟ್ ಆಯಿತು, ಆದರೆ ಒಂದೇ ಸಲಿಗೆ ಕಾಪಿರೈಟ್ ಸ್ಟ್ರೈಕ್ಗಳು ಹಾಕ್ಬಿಟ್ರು. ಸುಮಾರು ಸ್ಟ್ರೈಕ್ಗಳು ಬಂದವು ಒಂದೇ ಸಲ ಅವರಿಗೆ. ಆ ಥರ ಬಂದ ಮೇಲೆ ಅವರಿಗೆ ಅಷ್ಟು ಮಾಡ್ಕೊಂಡಿದ್ದು ಕೂಡ ವೇಸ್ಟ್ ಆಯಿತು. ಸಬ್ಸ್ಕ್ರೈಬರ್ ಬಂದಿದ್ದು, ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ್ದು ಎಲ್ಲನೂ ಕೂಡ ಒಂದೇ ಸಲ ವೇಸ್ಟ್ ಆಗೋಯ್ತು. ಸ್ಟ್ರೈಕ್ಗಳು ಹೋಗೋದಕ್ಕೆ ಒಂದಷ್ಟು ಟೈಮ್, 1-3 ತಿಂಗಳು ಟೈಮ್ ಇರುತ್ತೆ. ಆದರೂ ಆಮೇಲೆ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಕೊನೆಗೆ ಅದನ್ನು ಹೋಗ್ತಾ ಚಾನಲ್ನ ಬೇಡ ಅಂತ ಬಿಟ್ಬಿಟ್ರು. ಅವರು ಚಾನಲ್ ಇಲ್ಲ ಇವಾಗ ಅವ್ರದ್ದು, ಅವರೇ ಇಂಟ್ರೆಸ್ಟ್ ಬಿಟ್ಬಿಟ್ರು. ಅಂದರೆ ಅವ್ರು ಹೇಳಿದ್ದೇನು ಅಂತಂದರೆ, ನನಗೆ ಒಂದು ಕ್ರೇಜ್ ಇತ್ತು ಅಷ್ಟೇನೆ, ಚಾನಲ್, ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋ ಕ್ರೇಜ್ ಇತ್ತು ನನಗೆ, ಇದರಲ್ಲೇ ಅರ್ನಿಂಗ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನು ಇರಲಿಲ್ಲ, ನಂದು ಒಂದು ಚಾನಲ್ ಇರಲಿ ಅನ್ನೋದಕ್ಕೋಸ್ಕರ ಮಾಡಿದೆ ಅಷ್ಟೇನೆ. ನೋಡೋಣ ಅಂತಾನೆ ನಾನು, ಪರವಾಗಿಲ್ಲ ಕಾಪಿರೈಟ್ ಬರ್ತಾ ಇದ್ರು ಕೂಡ ನಾನು ಮಾಡಿದ್ದು ಇದು ಲೈವ್ನ, ಬಿಗ್ ಬಾಸ್ ಲೈವ್ನ. ಓಕೆ, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ ಚಾನಲ್ ಹೋದ್ರು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದು. ಆದರೆ ಈಗಂತೂ ಎಲ್ಲರೂ ಚಾನಲಲ್ಲಿ ಅರ್ನಿಂಗ್ ಮಾಡಬೇಕು ಅಂತಾನೆ ಚಾನಲ್ನ ಸ್ಟಾರ್ಟ್ ಮಾಡೋದಲ್ವಾ. ಯಾರು ಕೂಡ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಅಂದ್ಬಿಟ್ಟು ಚಾನಲ್ಗಳನ್ನ ಸ್ಟಾರ್ಟ್ ಮಾಡಿರಲ್ಲ.
ಅದಕ್ಕಾಗಿನೇ ನಾನು ಹೇಳ್ತಾ ಇರೋದು. ಅವರೇನೋ ಜಸ್ಟ್ ಒಂದು ಕ್ರೇಜ್ಗೋಸ್ಕರ ಶುರು ಮಾಡಿದ್ರು, ಅದು ಹೋದ್ರೂ ಅವ್ರಿಗೇನು ಬೇಜಾರಾಗ್ಲಿಲ್ಲ. ಆದ್ರೆ ನೀವು ಆ ಥರ ಏನಾದರೂ ಒಂದು ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದೀರಾ ಅಂತಂದ್ರೆ ಆ ಥರ ಮಿಸ್ಟೇಕ್ನಂತೂ ಮಾಡಕ್ಕೆ ಹೋಗ್ಬೇಡಿ. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಬಿಗ್ ಬಾಸ್ ಇಂದ ಯಾವುದೇ ಕ್ಲಿಪ್ಪಿಂಗ್ಸ್ಗಳನ್ನು ಕೂಡ ತಗೊಂಡು ನೀವು ಹಾಕೊಳಕ್ ಹೋಗ್ಬೇಡಿ. ಡೈರೆಕ್ಟ್ ಆಗಿ ಲೈವ್ಗಳನ್ನ ಮಾಡಿ ತೋರ್ಸಕ್ ಹೋಗ್ಬೇಡಿ. ಟಿವಿನಲ್ಲೇ ಬರ್ತಾ ಇರೋದನ್ನ ಟಿವಿನಲ್ಲೇ ತಾನೇ ನನ್ನ ಫೋನಲ್ಲೇ ನಾನು ಶೂಟ್ ಮಾಡ್ಕೊತಾ ಇದ್ದೀನಿ ತಾನೇ ಅನ್ನೋ ತರ ಕೂಡ ಮಾಡಕ್ ಹೋಗ್ಬೇಡಿ. ಅದು ನಿಮ್ಮ ಫೋನಲ್ಲಿ ನೀವು ಶೂಟ್ ಮಾಡಿ ಹಾಕಿದ್ರು ಕೂಡ. ಇದು ಮೊನ್ನೆ ಒಬ್ರು ನನಗೆ ಹೇಳಿದ್ರು, ಅವರು ನನ್ನ ಫ್ರೆಂಡೇನೇನೆ, ಅವರು ಕೂಡ ಒಬ್ರು ಹೇಳಿದ್ರು ಅವರ ಸಿಸ್ಟರ್ಗೆ ಆಗಿದ್ದಂತೆ. ಅದು IPLದು ಏನೋ ಹಾಕೊಂಡಿದ್ದು, IPL ಟೈಮಲ್ಲಿ ಏನೋ ಹಾಕೊಂಡು ಅವಾಗ ಕಾಪಿರೈಟ್ ಸ್ಟ್ರೈಕ್ ಬಂತು, ಏನಾದರೂ ಪ್ರಾಬ್ಲಮ್ ಆಗತ್ತಾ ಚಾನಲ್ಗೆ ಅಂತ ಹೇಳಿ ಕೇಳಿದ್ರು. ಏನೂ ಇಲ್ಲ, ಒಂದು ಸ್ಟ್ರೈಕ್ ಬಂದಿರೋದ್ರಿಂದ ಏನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮತ್ತೆ ಆ ಥರ ಮಾಡಕ್ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಹೇಳ್ದೆ. ಏನ್ ಗೊತ್ತಾ, ಆ ಸೀಸನ್ ಅಲ್ಲಿ ಅದು ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಈಗ IPL ಆಗ್ಲಿ ಅಥವಾ ಬಿಗ್ ಬಾಸ್ ಆಗ್ಲಿ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಆ ಟೈಮಲ್ಲಿ ನೀವೇನಾದ್ರೂ ಅವನ್ನೆಲ್ಲ ಹಾಕೊಂಡಿದ್ದೀರಾ ಅಂತಂದ್ರೆ ವಿಡಿಯೋ ನಿಜವಾಗ್ಲೂ ವೈರಲ್ ಹೋಗುತ್ತೆ, ವ್ಯೂಸ್ ಸಿಕ್ಕಾಬಟ್ಟೆ ಬರುತ್ತೆ, ಎಲ್ಲ ಸಬ್ಸ್ಕ್ರೈಬರ್ ಬರ್ತಾರೆ, ಎಲ್ಲ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಪ್ರಾಬ್ಲಮ್ ಕೂಡ ಬರುತ್ತೆ ಹಿಂದೆನೇನೆ. ಅದಕ್ಕೆ ಹೇಳೋದು, ಏನಾದ್ರೂ ಹೇಳಿದಾಗ ಕೆಲವರು ಕೇಳಲ್ಲ. ಲಾಸ್ಟ್ ನಿನ್ನೆ ಅಲ್ಲ ಮೊನ್ನೆ ನಾನು ಒಂದು ವಿಡಿಯೋ ಹಾಕ್ದೆ ಅಲ್ವಾ, ಗ್ರೀನ್ ಸ್ಕ್ರೀನ್ ಹಾಕೊಂಡು ಮಾಡಬೇಡಿ ಲೈವ್ಗಳನ್ನ ಅಂತ ಅಂದ್ಬಿಟ್ಟು. ಅದರಲ್ಲೂ ಒಂದಷ್ಟು ಜನ ಕಮೆಂಟ್ಗಳು ಹಂಗೆ ಹಿಂಗೇನೆ ಬರ್ದಿದ್ದಾರೆ. ಅದರಲ್ಲಿ ಒಂದಿಬ್ರು ಬರ್ದಿರೋ ಕಮೆಂಟು, ಒಬ್ರು ಗ್ರೀನ್ ಸ್ಕ್ರೀನ್ ಹಾಕೋದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಒಬ್ರು ಹೇಳಿದ್ರು. ಆಮೇಲೆ ಇನ್ನೊಬ್ರು ಬೇರೆ ಯಾರೋ ಗ್ರೀನ್ ಸ್ಕ್ರೀನ್ ಹಾಕಿ ಮಾಡಿದ್ರು ಕೂಡ ಅವ್ರದ್ದು ಮಾನಿಟೈಸೇಷನ್ ಆಗಿದೆ ಅಂತ ಅಂದ್ಬಿಟ್ಟು. ಒಂದ್ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾನೆ ಇದ್ದೀನಿ, ಬೇರೆ ಯಾರೋ ಮಾಡಿದ್ದು ಅವ್ರು ಮಾಡಿದ್ರು ಅವ್ರಿಗೇನೂ ಆಗಿಲ್ಲ ಹಂಗ ನೀವು ಅದು ಯೋಚನೆ ಮಾಡಕ್ ಹೋಗ್ಬೇಡಿ. ಏನ್ ಗೊತ್ತಾ, ಬೇರೆಯವ್ರು ಮಾಡಿದ್ದು ಅವರಿಗೆ ಏನಾಗುತ್ತೆ ಅಂದ್ರೆ ಆ ಟೈಮ್ಗೆ ಆ ಚಾನಲ್ ಯೂಟ್ಯೂಬರ್ ಕಣ್ಣಲ್ಲಿ ಬಿದ್ದಿಲ್ದೇ ಇರ್ಬೋದು, ಲಕ್ಕಿನಲ್ಲಿ ಅವ್ರ ಚಾನಲ್ ಮಾನಿಟೈಸ್ ಕೂಡ ಆಗಿರ್ಬೋದು. ಹಂಗಂತ ಹೇಳಿ ಅದು ಕರೆಕ್ಟ್ ವೇ, ಅದರಿಂದ ಏನು ಆಗೋದೇ ಇಲ್ಲ ಅಂತಲ್ಲ. ಅವರಿಗೆ ಒಂದೆರಡು ಪೇಮೆಂಟ್ ತಗೊಂಡ್ಮೇಲೆ ಕೂಡ ಚಾನಲ್ ಡಿಮಾನಿಟೈಸ್ ಆಗ್ಬೋದು, ಡಿಲೀಟ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಯಾರೋ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನೀವು ಮಾಡಕ್ ಹೋಗ್ಬೇಡಿ. ಕೆಲವ್ರು ಮಾಡೋದೇ ಹಂಗೆ. ಅದ್ರಲ್ಲೂ ಜಾಸ್ತಿ ದೊಡ್ಡ ಚಾನಲ್ಗಳನ್ನ ಕಂಪೇರ್ ಮಾಡ್ಕೊಂತೀರಾ ನೀವು. ಚಿಕ್ಕ ಚಾನಲ್ಗಳವರು ದೊಡ್ಡ ಚಾನಲ್ಗಳ ಜೊತೆ ಕಂಪೇರೇ ಮಾಡಕ್ ಹೋಗ್ಬೇಡಿ. ನೀವು ಕರೆಕ್ಟ್ ಆಗಿ ನೋಡಿ, ದೊಡ್ಡ ಚಾನಲ್ಗಳವರು ಯಾವತ್ತೂ ಕೂಡ ಅಂತ ಕಂಟೆಂಟ್ಗಳನ್ನ ಮಾಡಕ್ಕೆ ಹೋಗಲ್ಲ. ಮೊದಲನೇದಾಗಿ ಅಷ್ಟಕ್ಕೂ ಅವರು ಸ್ಟಾರ್ಟಿಂಗ್ ಅಲ್ಲಿ ಕಷ್ಟಪಟ್ಟು ಚಾನಲ್ನ ಒಂದು ಸಕ್ಸಸ್ ಲೆವೆಲ್ಗೆ ತಗೊಂಡೋಗಿ ಫುಲ್ ಪಾಪ್ಯುಲರ್ ಆದ್ಮೇಲೆ ಅವ್ರು ಮಿಕ್ಸ್ ಮಾಡಿ ಕಂಟೆಂಟ್ಗಳು ಏನ್ ಬೇಕಾದ್ರೂ ಹಾಕೊಂಡ್ರು ಆ ಟೈಮಲ್ಲಿ ವ್ಯೂಸ್ ಬರುತ್ತೆ ಅಂತ ಅನ್ಬಿಟ್ಟು ಹಾಕೊಂಡಿರ್ತಾರೆ. ಇವಾಗ ಚಾನಲ್ ಶುರು ಮಾಡೋರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ನೋಡೋದೇನೆ ದೊಡ್ಡ ಚಾನಲ್ಗಳವ್ರನ್ನ, ಚೆನ್ನಾಗಿ ವ್ಯೂಸ್ ಬಂದಿರೋರ್ನ. ಅವ್ರಿಗೆ ಚೆನ್ನಾಗಿ ವ್ಯೂಸ್ ಬಂದಿದೆ ಅಂತ ಅಂದ್ಮೇಲೆ ಅವ್ರು ಕರೆಕ್ಟ್ ಆಗೇ ಮಾಡಿರ್ತಾರೆ, ನಾವು ಮಾಡೋಣ ಅಂತ. ಹಂಗಲ್ಲ, ಅವ್ರು ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಡಿಸ್ಕ್ಲೈಮರ್ ಹಾಕ್ಬೇಕಾ, ಏನ್ ಮಾಡ್ಬೇಕು ಅವೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಹಂಗಿದ್ದಾಗೆ ಅವ್ರು ಸಕ್ಸಸ್ ಆಗಿರ್ತಾರೆ. ನೀವು ಅವೆಲ್ಲ ತಿಳ್ಕೊಂಡಿರಾ ಅವ್ರು ಮಾಡ್ತಿದ್ದಾರೆ ನಾವು ಮಾಡ್ತೀವಿ ಅಂತ ಮಾತ್ರ ಮಾಡಕ್ ಹೋಗ್ಬೇಡಿ. ತುಂಬಾ ಜನ ಮಾಡೋ ಮಿಸ್ಟೇಕೆ ಇದು. ಇತ್ತೀಚೆಗಂತೂ ಮಾಡ್ತಾ ಇರೋ ಮಿಸ್ಟೇಕ್ ಇದೇನೇನೆ. ಎಷ್ಟು ಹೇಳಿದ್ರು ಕೂಡ ಲೈವ್ಗಳಲ್ಲೇ ಜಾಸ್ತಿ, ವಿಡಿಯೋಗಳ ಮೇಲೆ ಫೋಕಸ್ಸೇ ಬಿಟ್ಬಿಡ್ತಾರೆ. ಯಾರೋ ಒಬ್ರು ಲೈವ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲರೂ ಅವರಿಂದ ಲೈವ್ಗಳನ್ನ ನೋಡ್ಕೊಂಡು ಮಾಡೋದೇನೇನೆ. ಈಗ ನನ್ನೂ ಸೇರಿನೇ ಹೇಳ್ತಿದ್ದೀನಿ, ನನಗೂ ಲೈವ್ ನಲ್ಲಿ ದಾರಿ ತಪ್ಪಿಸ್ತವ್ರೇನೆ. ನಾನು ವಿಡಿಯೋಗಳು ಮಾಡ್ಕೊಂಡೇ ಹೋಗ್ತಿದ್ದೆ, ನನಗೆ ಹಿಂಗ್ ಲೈವ್ ಕಡೆ ಹೇಳಿ ದಾರಿ ತಪ್ಪಿಸ್ತವ್ರು ಕೂಡ ಅವರು ಲೈವ್ ಮಾಡ್ತಿದ್ದವ್ರೇನೇನೆ. ಅವ್ರು ಹೇಳಿದ್ರು, ನಾನು ಮಾಡಿದೆ, ಆಯ್ತು ಹೋಗ್ಲಿ, ಏನೋ ಆಯ್ತು, ಎಲ್ಲಾನು ಮಾಡಿ ಮುಗಿಸ್ಕೊಂಡಿದ್ದು ಆಯ್ತು. ಅದಕ್ಕೆ ನಾನು ಇವಾಗ ಲೈವ್ನ ಬಿಟ್ಟಿದ್ದು. ಇವಾಗ ಯಾರು ಕೇಳಿದ್ರು ಕೂಡ ಲೈವ್ ಮಾಡಲ್ವಂದ್ರೆ ನಾನು ಮಾಡಲ್ಲ. ಅದು ಬೇಡ ಅಂತಂದ್ಮೇಲೆ ಬೇಡ, ಬಿಟ್ಬಿಡ್ಬೇಕು. ನಾನು ಎಲ್ರಿಗೂ ಹೇಳೋದು ಅದೇನೇನೆ. ಮನೇಲಿರೋ ಲೇಡೀಸ್ಗಳು ಚಾನೆಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತೀರಾ, ದಯವಿಟ್ಟು ನಿಮ್ಮ ಕಂಟೆಂಟ್ ಏನಿದೆ ಅದನ್ನ ವಿಡಿಯೋಗಳ ಮುಖಾಂತರ ತೋರಿಸಿ, ಲೈವ್ಗಳು ಹೋಗಬೇಡಿ. ಒಂಥರ ಮರ್ಯಾದೆನೇ ಇರಲ್ಲ ಲೈವ್ಗಳು ಮಾಡೋರ್ಗೆ, ಗೊತ್ತಾ? ಆ ಥರ ಒಂಥರ ಕೆಟ್ಟದಾಗಿ ನೋಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ ಲೈವ್ಗಳನ್ನ ಮಾಡೋರ್ನ. ಅದನ್ನು ಅನುಭವಿಸಿದ್ದೀನಿ, ಸ್ವತಃ ನಾನೇ ಅನುಭವಿಸಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ ನಾನು, ಲೈವ್ಗಳಿಗೆ ಹೋಗೋದನ್ನ ಬಿಟ್ಬಿಡಿ. ನಾರ್ಮಲ್ ಆಗಿ ನೀವು ನಿಮ್ಮ ಒರಿಜಿನಲ್ ಕಂಟೆಂಟ್ನ ವಿಡಿಯೋಗಳ ಮುಖಾಂತರ ತೋರಿಸ್ಕೊಳ್ಳಿ. ನೀವು ವಿಡಿಯೋಗಳು ಮಾಡ್ಕೊಳ್ಳಿ, ಶಾರ್ಟ್ಸ್ಗಳನ್ನ ಮಾಡ್ಕೊಳ್ಳಿ. ಆಮೇಲೆ ಏನು ಲೈವ್ ಅಲ್ಲಿ ಆಗಿದ್ದಕ್ಕೆ ಹಂಗಾಯ್ತಲ್ವಾ, ನಾವು ಶಾರ್ಟ್ಸ್ಗಳಲ್ಲಿ ವಿಡಿಯೋಗಳಲ್ಲಿ ಏನಾರು ಹಾಕೋಬೋದ ಅಂತಂದ್ರೆ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಬಿಗ್ ಬಾಸ್ದು ನೀವು ಯಾವುದೇ ಕ್ಲಿಪ್ಪಿಂಗ್ಸ್ಗಳನ್ನು ಕೂಡ ಬೇರೆ ಯಾರೋ ಹಾಕಿದ್ದಾರೆ ಅಂತ ಅವರ ವಿಡಿಯೋನ ಡೌನ್ಲೋಡ್ ಮಾಡಿ ಹಾಕೊಳ್ಳೋದು ಹಂಗೂ ಕೂಡ ಮಾಡಕ್ ಹೋಗ್ಬೇಡಿ. ನನ್ನ ಮೊಬೈಲಲ್ಲಿ ನಾನೇ ಶೂಟ್ ಮಾಡ್ಕೊಂಡಿತ್ತಾನೆ, ಇದು ನಂದೇ ಕಂಟೆಂಟ್ ಅಂತ ಕೂಡ ನೀವು ಹಾಕಕ್ ಹೋಗ್ಬೇಡಿ. ನೀವು ಯಾವ ತರ ಮಾಡಿದ್ರು ಕೂಡ ಕಾಪಿರೈಟ್ ಬಂದೇ ಬರುತ್ತೆ. ಅದಕ್ಕೆ ಇನ್ನು ಶುರುವಾಗೋಕ್ ಮುಂಚೆನೆ ನಾನು ವಿಡಿಯೋ ಮಾಡಿ ಹೇಳ್ತಾ ಇರೋದು, ಹುಷಾರಾಗಿರಿ ಅನ್ನೋದಕ್ಕೋಸ್ಕರ. ಆ ಥರ ಮಾಡಿಕೊಂಡು ಚಾನಲ್ಗಳನ್ನ ಕಳ್ಕೊಂಡ್ಮೇಲೆ ಕಮೆಂಟ್ಗಳನ್ನ ಹಾಕ್ತೀರಾ ನೀವು, ಅದಾಯ್ತು ಇದಾಯ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ಫಸ್ಟೇನೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ, ಆ ಥರ ಮಿಸ್ಟೇಕ್ನೇ ಮಾಡೋಕ್ಕೆ ಹೋಗಬೇಡಿ.
ನಿಮ್ಮ ಒರಿಜಿನಲ್ ಕಂಟೆಂಟ್ ಬಿಟ್ಟು ನೀವು ಬೇರೆ ಏನನ್ನೂ ಕೂಡ ಹಾಕಕ್ಕೆ ಹೋಗ್ಬೇಡಿ. ಕೆಲವರು ಈ ಸೀರಿಯಲ್ಗಳದಾಗ್ಲಿ ಅದು ಇದು ತಗೊಂಡು ಹಾಕೊಂತ ಇರ್ತಾರೆ. ಏನಾದ್ರೂ ಸರಿ, ಏನೋ ಒಂದು ನಡೀತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಯಾರೋ ಹಾಕಿದ್ದಾರೆ ಅಂತಂದ್ರೆ ಅದನ್ನ ನಾವು ಹಾಕೊಬಹುದು ಅಂತ ಅಂದ್ಬಿಟ್ಟು ಅವ್ರಿಗೆ ವ್ಯೂಸ್ ಬಂದಿದೆ ನಮಗೂ ಬರುತ್ತೆ ಅನ್ನೋದಕ್ಕೋಸ್ಕರ ಕಾಪಿ ಮಾಡಿ ಹಾಕೊಂತ ಇರ್ತೀರಾ. ಹಂಗ್ ಮಾಡಕ್ ಹೋಗ್ಬೇಡಿ. ಜಾಸ್ತಿ ಇನ್ನೊಬ್ರು ಮಾಡ್ತಿದ್ದಾರೆ ನಾವು ಮಾಡೋಣ, ಅವ್ರಿಗೇನು ಆಗಿಲ್ಲ ನಮ್ಗ ಏನಾಗ್ಬಿಡುತ್ತಾ ಅನ್ನೋ ತರ ಮಾಡಕ್ಕೆ ಹೋಗ್ಬೇಡಿ. ಅವ್ರ ಚಾನಲ್ ಇನ್ನು ಯೂಟ್ಯೂಬ್ ಕಣ್ಣಿಗೆ ಬೀಳ್ದೆ ಇರ್ಬೋದು, ಅವ್ರಿಗೂ ಮುಂಚೆ ನಿಮ್ಗೆ ಅವ್ರು ನೋಡಿ ನೀವು ಮಾಡಿರ್ತೀರಲ್ವಾ, ಅವ್ರು ಬಚಾವಾಗಿರ್ತಾರೆ, ನೀವು ಸಿಕ್ಕಾಕೊಂತೀರಾ. ಅದಕ್ಕೆ ಹೇಳೋದು ನಾನು, ಆ ತರ ಮಾಡಕ್ ಹೋಗ್ಬೇಡಿ. ಯಾರೋ ಮಾಡ್ತಿದ್ದಾರೆ ನಾವು ಮಾಡೋಣ ಅಂತ ಮಾತ್ರ ಮಾಡಬೇಡಿ. ಈಗ ಬಿಗ್ ಬಾಸ್ ಶುರುವಾದ್ಮೇಲೆ ಇದು ಗ್ಯಾರಂಟಿ ಸ್ಟಾರ್ಟ್ ಆಗತ್ತೆ. ಒಬ್ರು ಶುರು ಮಾಡ್ತಾರೆ ಅಂತಂದ್ರೆ ಅವ್ರು ನೋಡಿ ಎಲ್ಲರೂ ಕಂಟಿನ್ಯೂ ಮಾಡ್ತೀರಾ. ಹೇಳೋಷ್ಟು ನಮ್ಮ ಇದು ನಾವು ಹೇಳ್ತೀವಿ, ಅದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಇಲ್ಲ ಏನ್ ಇವ್ರ ಮಾತು ಕೇಳಿಸ್ಕೊಬೇಕು, ಮಾಡೋಣ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಮಾಡೋಣ ಆಮೇಲೆ ಬೇಕಾದ್ರೆ ಡಿಲೀಟ್ ಮಾಡ್ಕೊಂಡ್ರೆ ಆಯ್ತು, ಆ ಥರ ಏನಾದರೂ ಇತ್ತು ಅಂತಂದ್ರೆ ನಿಮ್ಮ ಇಷ್ಟ, ನಾನೇನು ಹೇಳೋಕ್ಕಾಗಲ್ಲ. ಮಾಡಿ ಅಂತಾನೆ ಹೇಳ್ತೀನಿ ನಾನು, ಮಾಡ್ಕೊಳ್ಳಿ ಅಷ್ಟೇನೆ. ಏನ್ ಗೊತ್ತಾ, ಯಾವ್ದನ್ನಾದ್ರೂ ಅಷ್ಟೇನೆ ಜಾಸ್ತಿ ಹೇಳಕ್ ಹೋಗ್ಬಾರ್ದು. ಎಷ್ಟು ಸಾಧ್ಯ ಅಷ್ಟು ಹೇಳ್ತೀವಿ, ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದಲ್ಲ. ಅದಾದ್ಮೇಲೆ ನಾವು ಮಾಡಿದ್ದನ್ನೇ ಮಾಡ್ತೀವಿ ಅಂತಂದ್ರೆ ಕೆಲವ್ರು ಹಂಗೇನೆ ಅಧಿಕ ಪ್ರಸಂಗ ಜಾಸ್ತಿ, ಎಷ್ಟೇ ಹೇಳಿದ್ರು ಕೂಡ ಅದು ತಲೆಗೆ ಹಾಕೊಳ್ಳಲ್ಲ. ನೋಡ್ತಾರೆ ವಿಡಿಯೋನ ಕ್ಲಿಯರ್ ಪೂರ್ತಿಯಾಗಿ ನೋಡಿರ್ತಾರೆ, ಎಲ್ಲ ಕೇಳಿಸ್ಕೊಂಡಿರ್ತಾರೆ. ಅದಾದ್ಮೇಲೆ ಕೂಡ ಅದೇ ತಪ್ಪನೆ ಮಾಡಿರ್ತಾರೆ. ಮತ್ತೆ ನಾನೇನು ಮಾಡಿಲ್ಲ, ಚಾನಲ್ ಹಿಂಗಾಯ್ತು ಹಂಗಾಯ್ತು ಅಂತಂತಾರೆ. ನೀವೇನು ತಪ್ಪೇ ಮಾಡ್ದಿರಾ ಚಾನಲ್ಗೆ ಯಾವುದೇ ಪ್ರಾಬ್ಲಮ್ಮು ಬರಲ್ಲ. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಯಾರು ಕೂಡ ಬಿಗ್ ಬಾಸ್ ಶುರು ಆಗ್ತಿದ್ದಂಗೆನೇನೆ ಅದು ಮುಗಿಯೋವರೆಗೂ ದಯವಿಟ್ಟು ಬಿಗ್ ಬಾಸ್ ಕಂಟೆಂಟ್ನ ತಗೊಂಡು ವಿಡಿಯೋಗಳನ್ನ ಮಾಡ್ಕೊಬೇಡಿ. ಹುಷಾರಾಗಿರಿ. ಚಾನಲ್ಗಳಿಗೆ ಪ್ರಾಬ್ಲಮ್ಗಳನ್ನ ತಂದ್ಕೊಬೇಡಿ. ಕಷ್ಟಪಟ್ಟು ಚಾನಲ್ಗಳನ್ನ ಮಾಡ್ಕೊಂಡಿರ್ತೀರಾ, ಅದನ್ನ ಕಳ್ಕೊಳ್ಳೋ ಥರ ಮಾಡ್ಕೊಬೇಡಿ ಅಂತಾನೆ ಹೇಳ್ತೀನಿ ನಾನು ಯಾವಾಗಲೂ ಕೂಡ. ಓಕೆ, ಅಷ್ಟೇ. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೆಂಗೆ ಅನಿಸ್ತು ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.